Welcome my dear students. We are moving to the next chapter, that is chapter 4, Windows of Form in unit 2. Okay, let us see what is a Windows form. All about Windows of Form. Forms are what you work with in a form designers. They represents the windows that will appear in our application. So if you are working with the VB.NET application, means you are working with forms, right? So by using this forms only you can able to develop any your applications. So that is the importance of your form. Now let us see, you can develop your forms visually adding controls and other items from the toolbox. If you want to develop a form, then you have to make the usage of your toolbox. So compulsory now controls na use ಮಾಡ್ತೀವಿ. ಆ controls ಎಲ್ಲ ಎಲ್ಲಿರುತ್ತೆ, ನಿಮ್ಮ toolbox ನಲ್ಲಿ ಇರುತ್ತೆ. For example button ಆಗಿರಬಹುದು, ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ಎಲ್ಲಿರುತ್ತೆ, ನಿಮ್ಮ ಟೂಲ್ ಬಾಕ್ಸ್ ನಲ್ಲಿ ಇರುತ್ತೆ. ಈ ಟೂಲ್ ಬಾಕ್ಸ್ ನಲ್ಲಿದ್ದ ಈ ಕಂಟ್ರೋಲ್ಸ್ನ ನಾವು ತಗೊಂಡು ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ವಿ, ನಿಮ್ಮ ಫಾರ್ಮ್ಸ್ ನಲ್ಲೇ ಪ್ಲೇಸ್ ಮಾಡ್ತಾ ಇದ್ವಿ. ಫ್ಲೇಮ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಡೆವಲಪ್ ದ ಪ್ರಾಜೆಕ್ಟ್ಸ್. ಓಕೆ, ಇನ್ VB.NET the support for Windows of Form is in the system.windows.forms namespace and the form class is system.windows.forms.form. ಸೊ ನೀವು ಏನೇ ಒಂದು ಫಾರ್ಮ್ ತಗೊಳ್ತಾ ಇದ್ರ ಅಂತ ಹೇಳಿದ್ರೆ, ಆ ಫಾರ್ಮ್ ನಿಮಗೆ ಬರ್ತಾ ಉಂಟು ಅಂತ ಹೇಳಿದ್ರೆ, ದೆನ್ ವಿ ಆರ್ ಗೋಯಿಂಗ್ ಟು ಬಿ identifying the hierarchy of that form is system.windows.forms namespace. Forms namespace ನಲ್ಲಿ ನಿಮ್ಮ ಫಾರ್ಮ್ಸ್ ನಲ್ಲಿ ಫಾರ್ಮ್ಸ್ ಇರುತ್ತೆ. ಸೊ ದಿಸ್ ಈಸ್ ದ, if you are drawing the form means, you are taking this hierarchy. Let us see what is the hierarchy of a form class. Okay, ನಿಮ್ಮ ಫಾರ್ಮ್ ಬರ್ತಾ ಉಂಟು ಅಂತ ಹೇಳಿದ್ರೆ ಹೈರಾರ್ಕಿ ಏನಿರುತ್ತೆ ಅನ್ನೋದನ್ನು ನೋಡುವ. ಫಸ್ಟ್ ಯಾವ ಕ್ಲಾಸ್ ಇರುತ್ತೆ, ಸಿಸ್ಟಮ್ ಡಾಟ್ ಆಬ್ಜೆಕ್ಟ್. ಸಿಸ್ಟಮ್ ಡಾಟ್ ಆಬ್ಜೆಕ್ಟ್ ನಲ್ಲಿ ಯಾವ ಕ್ಲಾಸ್ ಉಂಟು, ಸಿಸ್ಟಮ್ ಡಾಟ್ ಮಾರ್ಷಲ್ ಬೈ ರೆಫರೆನ್ಸ್ ಆಬ್ಜೆಕ್ಟ್ ಇರುತ್ತೆ. ಸಿಸ್ಟಮ್ ಡಾಟ್ ಮಾರ್ಷಲ್ ಬೈ ರೆಫರೆನ್ಸ್ ಆಬ್ಜೆಕ್ಟ್ ನಲ್ಲಿ ಯಾವ ಕ್ಲಾಸ್ ಉಂಟು, ಸಿಸ್ಟಮ್ ಡಾಟ್ ಕಾಂಪೊನೆಂಟ್ ಮಾಡೆಲ್ ಡಾಟ್ ಕಾಂಪೊನೆಂಟ್ ಅಂತ ಕ್ಲಾಸ್ ಇರುತ್ತೆ. ಅದರಲ್ಲಿ ಸಿಸ್ಟಮ್ ಡಾಟ್ ವಿಂಡೋಸ್ ಡಾಟ್ ಫಾರ್ಮ್ಸ್ ಡಾಟ್ ಕಂಟ್ರೋಲ್ ಅಂತ ಇರುತ್ತೆ. ಸಿಸ್ಟಮ್ ಡಾಟ್ ವಿಂಡೋಸ್ ಡಾಟ್ ಫಾರ್ಮ್ಸ್ ಡಾಟ್ ಸ್ಕ್ರೋಲಬಲ್ ಕಂಟ್ರೋಲ್, ಸಿಸ್ಟಮ್ ಡಾಟ್ ವಿಂಡೋಸ್ ಡಾಟ್ ಫಾರ್ಮ್ಸ್ ಡಾಟ್ ಕಂಟೈನರ್ ಕಂಟ್ರೋಲ್, ಸಿಸ್ಟಮ್ ಡಾಟ್ ವಿಂಡೋಸ್ ಡಾಟ್ ಫಾರ್ಮ್ಸ್ ಡಾಟ್ ಫಾರ್ಮ್. So if you are drawing one form means that form inherit from all these classes. ಈ ಎಲ್ಲ ಕ್ಲಾಸಸ್ ಇಂದ ಇನ್ಹೆರಿಟ್ ಆಗಿ ಏನಾಗ್ತಾ ಉಂಟು, ನಿಮಗೆ ಫಾರ್ಮ್ ರೂಪದಲ್ಲಿ ಬರ್ತಾ ಉಂಟು. ಸೊ ಇಲ್ಲಿ ಫಾರ್ಮ್ಗೆ ಸಂಬಂಧಪಟ್ಟ ಕೋಡ್ ಎಲ್ಲ ಈ ಕ್ಲಾಸ್ ನಲ್ಲಿ ಡಿಫೈನ್ ಆಗಿರುತ್ತೆ. ಓಕೆ, let us see Visual Basic Integrated Development Environment, that is IDE. Already you are familiar, but once again we will see this IDE. At the top of the form you are having the title bar which displays the form's title, here that just form1. ಸೊ ಇಲ್ಲೊಂದು ಸ್ಯಾಂಪಲ್ IDE ನಾವು ನೋಡ್ತಾ ಇದ್ವಿ. ಇಲ್ಲಿ ಈ IDE ನಲ್ಲಿ ನಾವು ಯಾವುದೇ ಒಂದು VB.NET ಅಪ್ಲಿಕೇಶನ್ ಓಪನ್ ಮಾಡಿದಾಗ ಫಾರ್ಮ್ಸ್ ಅಪ್ಲಿಕೇಶನ್ ನ ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ನಮಗೆ ಒಂದು ಟೈಟಲ್ ಬಾರ್ ಬರುತ್ತೆ. ಈ ಟೈಟಲ್ ಬಾರ್ ನಲ್ಲಿ ನಾವು ಫಾರ್ಮ್ 1 ಅಂತ ನಾವು ನೋಡ್ತಾ ಇದ್ವಿ. ಈ ಫಾರ್ಮ್ 1 ಬರಬೇಕಾಗಿದ್ರೆ ಎಲ್ಲಿಂದ ಬರ್ತಾ ಉಂಟು ಅನ್ನೋದನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಫಾರ್ಮ್ 1 ಅಂತ ನಮಗೆ ಟೈಟಲ್ ನಲ್ಲಿ ಕಾಣಿಸ್ತಾ ಇದೆ. ಸೊ if you are performing application means form1.vb ಅಂತ ಇರುತ್ತೆ. if you are performing any application means form1.vb. so this is your IDE. so ಅದರಲ್ಲಿ ಟೈಟಲ್ ಬಾರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. at the right in the title bar we are having control blocks including minimizing, maximizing buttons and the close button. so right side ನಲ್ಲಿ ನಾವು ಇದನ್ನ ಕಂಟ್ರೋಲ್ ಬಾಕ್ಸ್ ಅಂತ ಹೇಳ್ತೀವಿ. minimize, restore as well as close button. minimize, restore as well as ಕ್ಲೋಸ್ ಬಟನ್ ನಾವು ಕಂಟ್ರೋಲ್ ಬಾಕ್ಸ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಅಂಡರ್ ದ ಟೈಟಲ್ ಬಾರ್ ಕಮ್ಸ್ ದ ಮೆನು ಬಾರ್. ಸೊ ನಿಮ್ಮ ಫಾರ್ಮ್ ಆದ ನಂತರ ಇಲ್ಲಿ ಮೆನು ಬಾರ್ನು ನಾವು ಚೂಸ್ ಮಾಡ್ಕೊಳ್ಬಹುದು, ನಾವು ಪ್ಲೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಫಾರ್ಮ್ಸ್ ಕ್ಯಾನ್ ಹ್ಯಾವ್ ಟೂಲ್ ಬಾರ್ಸ್ ಆಸ್ ಯು ಸೀನ್ ಇನ್ ದ IDE ಇಟ್ ಸೆಲ್ಫ್. ಸೊ ಇಲ್ಲಿ ನಾವು ಟೂಲ್ ಬಾಕ್ಸ್ ನಲ್ಲಿ ಟೂಲ್ಸ್ ಇದೆ. ಈ ಟೂಲ್ಸ್ ಯೂಸ್ ಮಾಡಿಕೊಂಡು ಈ ಫಾರ್ಮ್ ನಲ್ಲಿ ನಾವೇನೇ ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಬಹುದು. The main area of the form, the area where everything take place is called as client area. So this working area is called as client area. ಈ empty place ಆಗಿ ಕಾಣಿಸ್ತಾ ಉಂಟು ಈ ಫಾರ್ಮ್ ಏರಿಯಾನ ನಾವು ಏನಂತ ಹೇಳ್ತೀವಿ, ಕ್ಲೈಂಟ್ ಏರಿಯಾ ಅಂತ ಹೇಳ್ತೀವಿ. ಫೈನಲಿ the whole form is surrounded by border. ಸೊ ಈ ಫೋಲ್ ಫಾರ್ಮ್ಗೆ ನಮಗೆ ಎಂತ ಉಂಟು, ಇಲ್ಲಿ ಬಾರ್ಡರ್ ಇದೆ. ಆ ಬಾರ್ಡರ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ವಿ ಕ್ಯಾನ್ ಮೇಕ್ ದ ವರ್ಕ್, ರೈಟ್. ಸಪೋಸ್ ಈ ಬಾರ್ಡರ್ ಕಾಣಿಸ್ಲಿಲ್ಲ ಅಂತ ಅನ್ಕೊಳ್ಳಿ, ಆವಾಗ ಆಟೋಮೆಟಿಕಲಿ ಏನಾಗುತ್ತೆ, ಇಟ್ ವಿಲ್ ಬಿ ಅಪಿಯರ್ ಇನ್ ದ ಫಾರ್ಮ್ ಆಫ್ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಮೀನ್ಸ್ ಎಂಥದ್ದು ಅಲ್ಲಿ ಇಲ್ಲ ಅನ್ನುವ ಭಾವನೆ ಬರುತ್ತೆ. ಓಕೆ, ಫೈನಲಿ ದ ಹೋಲ್ ಫಾರ್ಮ್ ಇಸ್ ಸರೌಂಡೆಡ್ ಬೈ ಅ ಬಾರ್ಡರ್. ಈಚ್ ಫಾರ್ಮ್ ಇನ್ ದಿಸ್ ನೇಮ್ ಸ್ಪೇಸ್ ಇಸ್ ಆನ್ ಇನ್ಸ್ಟೆನ್ಸ್. ಸೊ ಇಲ್ಲಿ ನಾವು ಏನೇ ಈ ಫಾರ್ಮ್ನಲ್ಲಿ ಏನೇ ಒಂದು ಪ್ಲೇಸ್ ಮಾಡಿದ್ರೂ ಅದನ್ನು ಇನ್ಸ್ಟೆನ್ಸ್ ಆಫ್ ದ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಟ್ರೀಟೆಡ್ ಆಸ್ ಅನ್ ಆಬ್ಜೆಕ್ಟ್. ಸೊ ಇಲ್ಲಿ ಒಂದು ಬಟನ್ ಡ್ರಾ ಮಾಡ್ತಾ ಇದ್ರೆ ಬಟನ್ ಆಬ್ಜೆಕ್ಟ್ ಆಗುತ್ತೆ.
ಚೆಕ್ ಬಾಕ್ಸ್ ಡ್ರಾ ಮಾಡಿದ್ರೆ ಚೆಕ್ ಬಾಕ್ಸ್ ಆಬ್ಜೆಕ್ಟ್ ಆಗುತ್ತೆ. ವಾಟ್ ಎವರ್ ಯು ಆರ್ ಡ್ರಾಯಿಂಗ್ ಇನ್ ದಿಸ್ ಫಾರ್ಮ್, it is purely treated as an object, instance of a class. Instance of a class is nothing but an object, right? ಈ ಕ್ಲೈಂಟ್ ಏರಿಯಾದಲ್ಲಿ ನೀವೇನು ಡ್ರಾ ಮಾಡಿದ್ರೇನೋ ಆಟೋಮೆಟಿಕಲಿ ಇಟ್ ಬಿಕಮ್ ಅನ್ ಆಬ್ಜೆಕ್ಟ್, ಇನ್ಸ್ಟೆನ್ಸ್ ಆಫ್ ಎ ಕ್ಲಾಸ್. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆಬ್ಜೆಕ್ಟ್ಸ್ ಆರ್ ಇನ್ಸ್ಟೆನ್ಸ್ ಆಫ್ ಎ ಕ್ಲಾಸ್ ಮಚ್ ಆಸ್ ಇಂಟೀಜರ್ ವೇರಿಯಬಲ್ ಇಸ್ ಅನ್ ಇನ್ಸ್ಟೆನ್ಸ್ ಆಫ್ ಇಂಟೀಜರ್ ಟೈಪ್. ಸೊ ಇಲ್ಲಿ ಆಬ್ಜೆಕ್ಟ್ಸ್ ಆರ್ ಇನ್ಸ್ಟೆನ್ಸ್ ಆಫ್ ಎ ಕ್ಲಾಸ್ ಅಂತ ಹೇಳ್ತಾ ಇದ್ವಿ. ನೀವು ಯೂಸ್ ಮಾಡ್ತಿರುವ ವೇರಿಯಬಲ್ ಏನಾಗುತ್ತೆ, ಇಂಟೀಜರ್ ಟೈಪಿನ ಎಕ್ಸಾಂಪಲ್ಸ್ ಆಗುತ್ತೆ, ಇನ್ಸ್ಟೆನ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. Classes have member fields, data items, methods and properties. ನೀವು ತಗೊಳ್ತಿರುವ ಪ್ರತಿಯೊಂದು ಕ್ಲಾಸ್ಗೆನೂ ಏನು ಉಂಟು ಅಂತ ಹೇಳ್ತಾ ಇದ್ದಾರೆ, ಮೆಂಬರ್ ಫೀಲ್ಡ್ಸ್ ಇದೆ, ಹೆಡ್ಡಿಂಗ್ಸ್ ಇದೆ, ಹೌದಾ, ಮೆಥಡ್ಸ್, ಬಿಲ್ಟ್ ಇನ್ ಪ್ರೊಸೀಜರ್ಸ್ ಉಂಟು, ಪ್ರಾಪರ್ಟೀಸ್ ಅದಕ್ಕೆ ಸಂಬಂಧಪಟ್ಟ ವ್ಯಾಲ್ಯೂಸ್ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು ಈ ಇಂಟರ್ಫೇಸ್ನಲ್ಲಿ ನಾನೇನೋ ಒಂದು ಡ್ರಾ ಮಾಡಿದರೆ ಇಲ್ಲಿ ಪ್ರಾಪರ್ಟಿ ವಿಂಡೋ ಬರ್ತಾ ಉಂಟು. ಪ್ರಾಪರ್ಟಿ ವಿಂಡೋದಲ್ಲಿ ಹೆಡ್ಡಿಂಗ್ಸ್ ಇರುತ್ತೆ. ಆ ಹೆಡ್ಡಿಂಗ್ಸ್ಗೆ ರಿಲೆವೆಂಟ್ ಆಗಿ ನೀವೇನು ಮಾಡ್ತಾ ಇದ್ದೀರಾ, ವ್ಯಾಲ್ಯೂಸ್ ಕೊಡ್ತಾ ಇದ್ದೀರಾ. ಓಕೆ, ಸೊ ಇಫ್ ಯು ಡ್ರಾ ಒನ್ ಬಟನ್ ಮೀನ್ಸ್ ಬಟನ್ ಈಸ್ ಟ್ರೀಟೆಡ್ ಆಸ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಕನ್ಸಿಸ್ಟ್ ಆಫ್ ಡಾಟಾ ಫೀಲ್ಡ್ಸ್, ಫೀಲ್ಡ್ಸ್ ಮೀನ್ಸ್ ಹೆಡ್ಡಿಂಗ್ಸ್, ಆ್ಯಂಡ್ ಪ್ರಾಪರ್ಟೀಸ್ ಮೀನ್ಸ್ ಅದನ್ನು ಕ್ಲಿಕ್ ಮಾಡಿ ಮೆಥಡ್ಸ್ ಮೀನ್ಸ್ ಅದನ್ನು ಕ್ಲಿಕ್ ಮಾಡಿದಾಗ ಬಿಲ್ಟ್ ಇನ್ ಮೆಥಡ್ ಬರುತ್ತೆ. ಪ್ರೈವೇಟ್ ಸಬ್ ಬಟನ್ 1 ಅಂಡರ್ಸ್ಕೋರ್ ಕ್ಲಿಕ್, ಪ್ರೈವೇಟ್ ಸಬ್ ಬಟನ್ 1 ಅಂಡರ್ಸ್ಕೋರ್ ಕ್ಲಿಕ್ ಅಂತ ಹೇಳಿ ಒಂದು ಮೆಥಡ್ ಬರ್ತಾ ಉಂಟು, ರೈಟ್. ಸೊ ಅದೇ ರೀತಿಯಲ್ಲಿ ಇದರಲ್ಲಿ ಏನು ಉಂಟು ಅಂತ ಹೇಳ್ತಾ ಇದ್ವಿ, ಪ್ರಾಪರ್ಟೀಸ್ ಉಂಟು ಅಂತ ಹೇಳ್ತಾ ಇದ್ವಿ. ಪ್ರಾಪರ್ಟೀಸ್ ಮೀನ್ಸ್ ಯು ಆರ್ ಸೆಟ್ಟಿಂಗ್ ದ ವ್ಯಾಲ್ಯೂ ಟು ಯುವರ್ ಡಾಟಾ ಫೀಲ್ಡ್, ರೈಟ್. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. There are two kinds of a class members. If you observe here, we are having two kinds of a class members. What are those? Static or shared members are class members accessed directly using classes like class name dot member name. ಸೊ ಇಲ್ಲಿ ಸ್ಟ್ಯಾಟಿಕ್ ಅಥವಾ ಶೇರ್ಡ್ ಮೆಂಬರ್ಸ್ ಅಂತ ಹೇಳ್ತೀವಿ. ಈ ಶೇರ್ಡ್ ಮೆಂಬರ್ ಏನಾಗಿರುತ್ತೆ, ಇದೆಲ್ಲ ಕ್ಲಾಸ್ ಮೆಂಬರ್ಸ್ಗಳಾಗಿರುತ್ತವೆ. ಇದನ್ನು ನೀವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲಾಸ್ ನೇಮ್ ಡಾಟ್ ಮೆಂಬರ್ ನೇಮ್ ಯೂಸ್ ಮಾಡ್ತೀರಾ, ಆಬ್ಜೆಕ್ಟ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇನ್ಸ್ಟೆನ್ಸ್ ಮೆಂಬರ್ ಯೂಸ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಇನ್ಸ್ಟೆನ್ಸ್ ಮೆಂಬರ್ ಇಂದನೂ ನಾವು ಏನು ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಸೊ ಇನ್ಸ್ಟೆನ್ಸ್ ಮೆಂಬರ್ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ನೇಮ್, ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ನೇಮ್. ಫಾರ್ ಎಕ್ಸಾಂಪಲ್ ಬಟನ್ ನಾನು ಆಬ್ಜೆಕ್ಟ್ ಅಂತ ಕನ್ಸಿಡರೇಷನ್ ಮಾಡಿದ್ರೆ ಬಟನ್ 1 ಡಾಟ್ ಟೆಕ್ಸ್ಟ್ ಮೆಂಬರ್ ಅಲ್ವಾ, ಮೆಂಬರ್ ನೇಮ್ ಏನಾಗುತ್ತೆ ಅಲ್ಲಿ, ಟೆಕ್ಸ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನಾವೇನು ಮಾಡ್ಬೋದು, ಡೈರೆಕ್ಟ್ ಆಬ್ಜೆಕ್ಟ್ ಇಂದನೂ ಆಕ್ಸೆಸ್ ಮಾಡ್ಬೋದು, ಇಲ್ಲ ಕ್ಲಾಸ್ ಇಂದನೂ ನಾನು ಆಕ್ಸೆಸ್ ಮಾಡ್ಬೋದು. ದ ಫಾರ್ಮ್ ಕ್ಲಾಸ್ ಹ್ಯಾಸ್ ಓನ್ಲಿ ಒನ್ ಕ್ಲಾಸ್ ಪ್ರಾಪರ್ಟಿ, ದಟ್ ಈಸ್ ಆಕ್ಟಿವ್ ಫಾರ್ಮ್, ವಿಚ್ ಹೋಲ್ಡ್ಸ್ ದ ಕರೆಂಟ್ಲಿ ಆಕ್ಟಿವ್ ಫಾರ್ಮ್ ಫಾರ್ ದ ಎಂಟೈರ್ ಅಪ್ಲಿಕೇಶನ್. ನಿಮ್ಮ ಫಾರ್ಮ್ ಕ್ಲಾಸ್ನಲ್ಲಿ ಒಂದು ಕ್ಲಾಸ್ ಪ್ರಾಪರ್ಟಿ ಇರುತ್ತೆ, ಅದೇನು ಅಂತ ಹೇಳಿದ್ರೆ ಆಕ್ಟಿವ್ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಆ ಆಕ್ಟಿವ್ ಫಾರ್ಮ್ ಏನು ಮಾಡುತ್ತೆ, ನಿಮ್ಮ ಎಂಟೈರ್ ಅಪ್ಲಿಕೇಶನ್ನ ಹೋಲ್ಡ್ ಮಾಡುತ್ತೆ. ಯುವರ್ ಫಾರ್ಮ್ ಹೋಲ್ಡ್ಸ್ ಎಂಟೈರ್ ಅಪ್ಲಿಕೇಶನ್. ಓಕೆ, ದ ಫಾರ್ಮ್ ಕ್ಲಾಸ್ ಡಸ್ ಹ್ಯಾವ್ ಮೆನಿ ಆಬ್ಜೆಕ್ಟ್ ಪ್ರಾಪರ್ಟೀಸ್. ನಿಮ್ಮ ಫಾರ್ಮ್ ಕ್ಲಾಸ್ನಲ್ಲಿನೂ ಸಾಕಷ್ಟು ಪ್ರಾಪರ್ಟಿಗಳಿವೆ. ನಿಮ್ಮ ಆಬ್ಜೆಕ್ಟ್ಗೆ ಮಾತ್ರವೇ ಅಲ್ಲ, ನಿಮ್ಮ ಫಾರ್ಮ್ಗೆನೂ ಸಾಕಷ್ಟು ಆಬ್ಜೆಕ್ಟ್ ಪ್ರಾಪರ್ಟಿ ಇವೆ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಾರ್ಮ್ ಪಬ್ಲಿಕ್ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಇನ್ ಟೇಬಲ್ 4.1. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ, ಕೆಲವು ಸಲ 5 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಓಕೆ, ಲಿಸ್ಟ್, ಫಾರ್ಮ್, ಆಬ್ಜೆಕ್ಟ್ಸ್, ಫಾರ್ಮ್, ಪ್ರಾಪರ್ಟೀಸ್, ಮೆಥಡ್ಸ್ ಆ್ಯಂಡ್ ಈವೆಂಟ್ಸ್ ಅಂತ ಕೇಳ್ತಾರೆ. ಲಿಸ್ಟ್, ಎನಿ 2 ಆರ್ ಎನಿ 5 ಫಾರ್ಮ್, ಪ್ರಾಪರ್ಟೀಸ್, ಮೆಥಡ್ಸ್ ಆಸ್ ವೆಲ್ ಆಸ್ ಈವೆಂಟ್ಸ್ ಅಂತ ಕೇಳ್ತಾರೆ. ಓಕೆ, so let us see here the most interesting form public object methods we are going to be seeing in the table. so ಯಾವುದೆಲ್ಲ ಪ್ರಾಪರ್ಟೀಸ್ ಇದೆ, ಯಾವುದೆಲ್ಲ ಮೆಥಡ್ಸ್ ಇದೆ, ಯಾವುದೆಲ್ಲ ಈವೆಂಟ್ಸ್ ಇದೆ ಅನ್ನೋದನ್ನು ನಾವು ಇಲ್ಲಿ ಟೇಬಲ್ನಲ್ಲಿ ನೋಡ್ಬೋದು. ನಾವು ವಿ ವಿಲ್ ಸಿ ದ್ಯಾಟ್ ಸಮ್ ಆಫ್ ದ ಪ್ರಾಪರ್ಟಿ. ಸೊ ಇಲ್ಲಿ ಪ್ರಾಪರ್ಟೀಸ್ನಲ್ಲಿ ಇಲ್ಲಿ ಸಾಕಷ್ಟು ಇವೆ, ಇದೆಲ್ಲವನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಆಗಲ್ಲ, ಹಾಗಾಗಿ ನಾವು ಕೆಲವನ್ನು ಮಾತ್ರವೇ ನೆನಪಿಟ್ಕೊಳ್ಬೋಣ. ಇಲ್ಲಿ ಆಕ್ಸೆಪ್ಟ್ ಬಟನ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ಏನು ಕೊಡ್ತಾ ಇದ್ದಾರೆ ನೋಡಿ, ಗೆಟ್ಸ್ ಆರ್ ಸೆಟ್ಸ್ ದ ಬಟನ್ ಆನ್ ದ ಫಾರ್ಮ್ ದಟ್ ಈಸ್ ಪ್ರೆಸ್ಡ್ ವೆನ್ ದ ಯೂಸರ್ ಯೂಸಸ್ ದ ಎಂಟರ್ ಕೀ. ಸೊ ಇಲ್ಲಿ ಒಂದು ಬಟನ್ ಫಾರ್ಮ್ ಇರುತ್ತೆ, ಬಟನ್ ಫಾರ್ಮ್ನ ಪ್ರೆಸ್ ಮಾಡಿದಾಗ ಆಕ್ಸೆಪ್ಟೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನಮಗೆ ಬೇಕಾಗಿಲ್ಲ. ಇದರಲ್ಲಿ ಫಸ್ಟ್ ಆಕ್ಟಿವ್ MDI ಚೈಲ್ಡ್ ಅಂತ ಉಂಟು, ಇದನ್ನು ನಾವು ನೆಕ್ಸ್ಟ್ ಫಾರ್ಮ್ನಲ್ಲಿ ಬರುತ್ತೆ. ಆಲ್ರೆಡಿ ನೀವು ಪ್ರಾಕ್ಟಿಕಲ್ನಲ್ಲಿ ಮಾಡಿದ್ರ ಆಕ್ಟಿವ್ MDI ಚೈಲ್ಡ್ ಅಂತ ಹೇಳಿದರೆ ನಿಮ್ಮ ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್ ಚೈಲ್ಡ್ ವಿಂಡೋನ ಹೋಲ್ಡ್ ಮಾಡಲಿಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಫಸ್ಟ್ ಇದರಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿರೋದು
auto scroll indicates if the form implementing auto scrolling. ಆಟೋ ಸ್ಕ್ರೋಲಿಂಗ್ ಪ್ರಾಪರ್ಟಿನ ನೀವು ಎಸ್ ಅಂತ ಮಾಡಿ ಇಟ್ಟಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ನೀವು ನ್ಯಾವಿಗೇಟ್ ಮಾಡುವಾಗ ಸ್ಕ್ರೋಲ್ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಬ್ಯಾಕ್ ಕಲರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫಾರ್ಮ್ಗೆ ನೀವು ಏನೇ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡಬೇಕಾಗಿದ್ರೆ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀರಾ, ಬ್ಯಾಕ್ ಕಲರ್. ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫಾರ್ಮ್ಗೆ ಒಂದು ಇಮೇಜನ್ನು ಸೆಟ್ ಮಾಡಬೇಕು ಅಂತ ಹೇಳಿದರೆ ಅಥವಾ ಸೆಟ್ ಮಾಡಿರುವ ಇಮೇಜನ್ನು ನೀವು ಆಕ್ಸೆಸ್ ಮಾಡಬೇಕಂತ ಹೇಳಿದರೆ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀರಾ, ಬ್ಯಾಕ್ಗ್ರೌಂಡ್ ಇಮೇಜ್. ನೆಕ್ಸ್ಟ್ ಒನ್ ಬೌನ್ಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಬೌನ್ಸ್ ಅಂತ ಹೇಳಿದರೆ ಗೆಟ್ಸ್ ಆರ್ ಸೆಟ್ಸ್ ದ ಬೌಂಡಿಂಗ್ ರೆಕ್ಟ್ಯಾಂಗಲ್ ಫಾರ್ ದ ಫಾರ್ಮ್. ಸೊ ಇಲ್ಲಿ ಫಾರ್ಮ್ ಒಂದು ಶೇಪ್ನಲ್ಲಿ ಕಾಣಿಸ್ತಾ ಇರುತ್ತೆ, ಆ ಶೇಪ್ನ ನಾವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ರೆಕ್ಟ್ಯಾಂಗಲ್. ಓಕೆ, ಏರಿಯಾನು ನಾವು ಐಡೆಂಟಿಫೈ ಮಾಡಬೇಕಾಗಿದ್ರೆ ಬೌಂಡ್ಸ್ ಯೂಸ್ ಮಾಡ್ತೀವಿ. ಟಾಪ್ ಲೆಫ್ಟ್, ಬಾಟಮ್ ರೈಟ್, ಟಾಪ್ ಲೆಫ್ಟ್, ಬಾಟಮ್ ರೈಟ್. ಸೊ ಇಲ್ಲಿ 4 ವ್ಯಾಲ್ಯೂಸ್ ಬರುತ್ತೆ. ಈ ಬೌಂಡ್ಸ್ನಲ್ಲಿ ನೀವು ಯಾವ ವ್ಯಾಲ್ಯೂ ಪಾಸ್ ಮಾಡ್ತಾ ಇದ್ರು, ರೆಕ್ಟ್ಯಾಂಗಿಲ್ ಆಗಿ ಪಾಸ್ ಮಾಡ್ತಾ ಇದ್ರಾ ಅಥವಾ ಸ್ಕ್ವೇರ್ಗೆ ಬೇಕಾ, ಹೇಗೆ ಬೇಕೋ ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡಬೇಕಾಗಿದ್ರೆ, ಇಫ್ ಯು ವಾಂಟ್ ಟು ಆಕ್ಸೆಸ್ ದೆನ್ ಯು ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಬೌಂಡ್ಸ್. ನೆಕ್ಸ್ಟ್ ಒನ್ ಈಸ್ ಕ್ಯಾನ್ ಫೋಕಸ್ ಅಂತ ಹೇಳ್ತಾ ಇದ್ದಾರೆ. ಈ ಕ್ಯಾನ್ ಫೋಕಸ್ ಪ್ರಾಪರ್ಟಿನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಫಾರ್ಮ್ ಆಕ್ಟಿವ್ ಸ್ಟೇಟ್ನಲ್ಲಿ ಇದ್ದದನ್ನು ನೀವು ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ. ಎಸ್, ಸಿ ಲೆಟ್ ಅಸ್ ಸಿ ಹಿಯರ್ ಕ್ಯಾನ್ ಫೋಕಸ್. Form is always getting a focus, attention. Okay, and all these are the certain properties. And next let us see control box. Control box means ಮ್ಯಾಕ್ಸಿಮೈಸ್, ಮಿನಿಮೈಸ್, ರಿಸ್ಟೋರ್ ಬಟನ್. ಇದೆಲ್ಲ ಬೇಕು ಅಂತ ಹೇಳಿದರೆ ಈ ಕಂಟ್ರೋಲ್ ಬಾಕ್ಸ್ನಲ್ಲಿ ಅದನ್ನು ನೀವು ಆಕ್ಸೆಸ್ ಮಾಡ್ಬೋದು. ಕಂಟ್ರೋಲ್ಸ್ ಗೆಟ್ ಆರ್ ಸೆಟ್ಸ್ ದ ಕಲೆಕ್ಷನ್ ಆಫ್ ಕಂಟ್ರೋಲ್ಸ್ ಕಂಟೆಂಟ್ ವಿತ್ ಇನ್ ದ ಫಾರ್ಮ್. ಯಾವುದೆಲ್ಲ ಕಂಟ್ರೋಲ್ಸ್ ಬೇಕು ಅನ್ನೋದನ್ನು ನೀವು ಸ್ಪೆಸಿಫೈ ಮಾಡ್ಬೋದು. ಕರ್ಸರ್ ಪ್ರಾಪರ್ಟಿ, ನಿಮ್ಮ ಕರ್ಸರ್ ಮೌಸ್ ಪಾಯಿಂಟರ್ ಹೇಗೆ ಬೇಕು ಅನ್ನೋದನ್ನು ನೀವು ಸ್ಪೆಸಿಫೈ ಮಾಡಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಎನೇಬಲ್ಡ್. ಸೊ ಗೆಟ್ಸ್ ಆರ್ ಸೆಟ್ಸ್ ವ್ಯಾಲ್ಯೂ ಇಂಡಿಕೇಟಿಂಗ್ ದ ಫಾರ್ಮ್ ಈಸ್ ಎನೇಬಲ್. ಎನೇಬಲ್ ಅಂತ ಹೇಳಿದರೆ ಮೀನಿಂಗ್ ಏನು, ನೀವು ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ, ವರ್ಕ್ ಮಾಡಲಿಕ್ಕೆ ಆಗುತ್ತೆ. ಡಿಸೇಬಲ್ನಲ್ಲಿ ಇದ್ದರೆ ಏನಾಗುತ್ತೆ, ಯು ಆರ್ ಅನೇಬಲ್ ಟು ಆಕ್ಸೆಸ್ ದ ಫಾರ್ಮ್ ಆ್ಯಂಡ್ ವಾಟ್ ಎವರ್ ದ ಕಂಟ್ರೋಲ್ ಈಸ್ ಎಕ್ಸಿಸ್ಟ್ ಇನ್ ದಟ್ ಫಾರ್ಮ್ ಯು ಆರ್ ಅನೇಬಲ್ ಟು ಆಕ್ಸೆಸ್. ಓಕೆ, ಆ್ಯಂಡ್ ಫೋಕಸ್ಡ್. ಸೊ ಇದನ್ನು ಆಲ್ವೇಸ್ ನಾವು ಫಾರ್ಮ್ನ ಫೋಕಸ್ನಲ್ಲಿ ಇಡಬೇಕು. ನೆಕ್ಸ್ಟ್ ಒನ್ ಈಸ್ 4 ಕಲರ್. 4 ಕಲರ್ ಅಂತ ಹೇಳಿದರೆ ಫಾರ್ಮ್ನಲ್ಲಿ ಅಪಿಯರೆನ್ಸ್ ಆಗುವ ಟೆಕ್ಸ್ಟ್ ಯಾವ ಕಲರ್ನಲ್ಲಿ ಕಾಣಿಸಬೇಕು ಅನ್ನೋದನ್ನು ಸ್ಪೆಸಿಫೈ ಆಗುತ್ತೆ. ಬ್ಯಾಕ್ ಕಲರ್ ಮೀನ್ಸ್ ಬ್ಯಾಕ್ಗ್ರೌಂಡ್ ಕಲರ್, 4 ಕಲರ್ ಮೀನ್ಸ್ ಟೆಕ್ಸ್ಟ್ ಟಾಪ್ ಕಲರ್ಸ್. ಓಕೆ, ಫಾರ್ಮ್ ಬಾರ್ಡರ್ ಸ್ಟೈಲ್ಸ್. ಇಲ್ಲಿ ಬಾರ್ಡರ್ ಸ್ಟೈಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೀವು ನೋಡ್ಕೊಳ್ತೀರ. ಓಕೆ, ಇಲ್ಲಿ 4 ಏನೋ ಇರಬೇಕು, ವಿ ವಿಲ್ ಸಿ. ಮತ್ತು ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಎಮ್ ಡಿ ಐ ಚೈಲ್ಡ್. ನೀವು ಎಮ್ ಡಿ ಐ ಫಾರ್ಮ್ ಮಾಡುವಾಗ ಈ ಈಸ್ ಎಮ್ ಡಿ ಐ ಚೈಲ್ಡ್ ಫಾರ್ಮ್ನ ಯೂಸ್ ಮಾಡ್ತೀರಾ. ಈಸ್ ಎಮ್ ಡಿ ಐ ಕಂಟೈನರ್, ಈ ಈಸ್ ಎಮ್ ಡಿ ಐ ಕಂಟೈನರ್ ಇದೆಲ್ಲ ನಿಮ್ಮ ಚೈಲ್ಡ್ ಫಾರ್ಮ್ ಮಾಡುವಾಗ ಬರುತ್ತೆ. ಓಕೆ, ಸೊ ದಿ ಮ್ಯಾಕ್ಸಿಮೈಸ್ ಬಾಕ್ಸ್, ಮ್ಯಾಕ್ಸಿಮಮ್ ಸೈಜ್, ಮಿನಿಮೈಸ್ ಬಾಕ್ಸ್, ಮಿನಿಮಮ್ ಸೈಜ್, ನೇಮ್, ಟೆಕ್ಸ್ಟ್ ಇದೆಲ್ಲ ಕಾಮನ್ ಆಗಿ ಬರುತ್ತೆ. ಸೊ ಇದರಲ್ಲಿ ಪ್ರಾಪರ್ಟೀಸಲ್ಲಿ ಯಾವುದೆಲ್ಲ ನಾವು ಕರೆಕ್ಟಾಗಿ ಓದ್ಕೊಳ್ಬೇಕು, ಆಟೋ ಸ್ಕ್ರೋಲ್, ಬ್ಯಾಕ್ ಕಲರ್, ಬೌನ್ಸ್, ಫೋಕಸ್. ಓಕೆ, ನೆಕ್ಸ್ಟ್ ಒನ್ ಕಂಟ್ರೋಲ್ ಬಾಕ್ಸ್, ನೆಕ್ಸ್ಟ್ ಒನ್ ಎನೇಬಲ್ಡ್, ನೆಕ್ಸ್ಟ್ ಒನ್ 4 ಕಲರ್, ಫಾರ್ಮ್ ಬಾರ್ಡರ್ ಸ್ಟೈಲ್, ಹೈಟ್ ಆ್ಯಂಡ್ ಈಸ್ ಎಮ್ ಡಿ ಐ ಚೈಲ್ಡ್, ಈಸ್ ಎಮ್ ಡಿ ಐ ಕಂಟೈನರ್ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮೈಸ್ ಬಾಕ್ಸ್, ಮ್ಯಾಕ್ಸಿಮಮ್ ಸೈಜ್. ನಿಮ್ಮ ಫಾರ್ಮ್ಗೆ ಒಬ್ಬ ಮ್ಯಾಕ್ಸಿಮಮ್ ಸೈಜನ್ನು ನೀವು ಸೆಟ್ ಮಾಡ್ಬೋದು, ರಿಟರ್ನ್ ಮಾಡ್ಬೋದು. ಮಿನಿಮೈಸ್ ಬಾಕ್ಸ್, ಮಿನಿಮೈಸ್ ಬಾಕ್ಸ್ ಮೀನ್ಸ್ ಮ್ಯಾಕ್ಸಿಮಮ್ ರಿಸ್ಟೋರ್ ಬಟನ್ಸ್ ಉಂಟಲ್ವಾ, ಅದನ್ನು ಇಲ್ಲಿ ಮ್ಯಾಕ್ಸಿಮೈಸ್ ಬಾಕ್ಸ್ ಅಂತ ಹೇಳ್ತಾರೆ, ಮಿನಿಮೈಸ್ ಬಾಕ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೇಮ್. ಫಾರ್ಮ್ಗೆ ನೀವು ಹೆಸರು ಏನೋ ಒಂದು ಕೊಡಬೇಕಾಗಿದ್ರೆ ನೇಮ್ ಪ್ರಾಪರ್ಟಿನ ಯೂಸ್ ಮಾಡ್ತೀರಾ. ಫಾರ್ಮ್ 1 ಬೇಡ, ನಿಮಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಹೆಸರು ಬೇಕು ಅಂತ ಹೇಳಿದರೆ ಟೆಕ್ಸ್ಟ್ ಪ್ರಾಪರ್ಟಿನ ಯೂಸ್ ಮಾಡ್ತೀರಾ. ಓಕೆ, ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀರಾ, ಟೆಕ್ಸ್ಟ್ ಪ್ರಾಪರ್ಟಿ ಯೂಸ್ ಮಾಡ್ತೀರಾ. ಇದನ್ನು ಬಿಟ್ಟು ಇಲ್ಲಿ ಸ್ಟಾರ್ಟ್ ಪೊಸಿಷನ್ ಇದೆ. ದಿಸ್ ಇಸ್ ಅ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಈ ಸ್ಟಾರ್ಟ್ ಪೊಸಿಷನ್ ಬೈ ಡಿಫಾಲ್ಟ್ ನೀವು ಪ್ರೋಗ್ರಾಮ್ ರನ್ ಮಾಡುವಾಗ ಸೆಂಟರ್ನಲ್ಲಿ ಬರ್ತಾ ಇರುತ್ತೆ. ಲೆಫ್ಟ್ಗೆ ಬೇಕು, ರೈಟ್ಗೆ ಬೇಕು, ಬಾಟಮ್ಗೆ ಬೇಕು ಅಂತ ಹೇಳಿದರೆ ಸ್ಟಾರ್ಟ್ ಪೊಸಿಷನ್ನಲ್ಲಿ ವ್ಯಾಲ್ಯೂಸ್ ಇರುತ್ತೆ. ಆ ಸ್ಟಾರ್ಟ್ ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಟೆಕ್ಸ್ಟ್ ಅಂತ ಹೇಳ್ತಾ ಇದ್ವಿ. ನಿಮ್ಮ ಫಾರ್ಮ್ಗೆ ಏನೇ ಒಂದು ಟೆಕ್ಸ್ಟ್ ಕೊಡಬೇಕಂತ ಹೇಳಿದರೆ ಏನು ಯೂಸ್ ಮಾಡ್ತೀರಾ, ಇಲ್ಲಿ ಗೆಟ್ ಆರ್ ಸೆಟ್ ಟೆಕ್ಸ್ಟ್. ಆ್ಯಂಡ್ ವಿಸಿಬಲ್, ಇಟ್ ಈಸ್ ಆಲ್ಸೋ ಸೇಮ್ ಥಿಂಗ್. ನಿಮ್ಮ ಫಾರ್ಮ್ ಕಾಣಿಸಬೇಕಾಗಿದ್ರೆ ವಿಸಿಬಲ್ ಪ್ರಾಪರ್ಟಿನ ಯೂಸ್ ಮಾಡ್ತೀರಾ. ಇದನ್ನು ಹೈಡ್ ಅನ್ಹೈಡ್ ಮಾಡ್ಬೋದು, ಎನೇಬಲ್ ಡಿಸೇಬಲ್ ಮಾಡ್ಬೋದು. ಇದನ್ನು ಕ್ವಶನ್ ಕೇಳ್ತಾರೆ, ಫಾರ್ಮ್ ಎನೇಬಲ್ ಡಿಸೇಬಲ್, ಫಾರ್ಮ್ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್. ಓಕೆ, ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ ಹೇಗೆ ಮಾಡೋದು ಅನ್ನೋದನ್ನು ಕೇಳ್ತಾರೆ. ಹೈಟ್ ಆ್ಯಂಡ್ ವಿಡ್ತ್.
ಸೊ ನೆಕ್ಸ್ಟ್ ವಿಂಡೋಸ್ ಸ್ಟೇಟ್ನು ಹೇಳ್ತಾರೆ, ವಿಂಡೋಸ್ ಸ್ಟೇಟ್ನು ನಾವು ಅಬ್ಸರ್ವೇಷನ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇದನ್ನು ನೀವು ನೆನಪಿಟ್ಕೊಳ್ಳಿ, ಮತ್ತೆ ಇದು ಬರುತ್ತೆ, ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಣ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಮೆಥಡ್ಸ್ ಆಫ್ ಫಾರ್ಮ್ಸ್. ಫಾರ್ಮ್ ಒಬ್ಬ ಮೆಥಡ್ಸ್ ಏನೆಲ್ಲ ಉಂಟು ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಫಸ್ಟ್ ಫಾರ್ಮ್ನ ಓಪನ್ ಮಾಡ್ಬೋದು. ಫಾರ್ಮ್ 1 ಡಾಟ್ ಓಪನ್. ಫಾರ್ಮ್ಗೆ ಡಿಫಾಲ್ಟ್ ಹೆಸರು ಏನಿರುತ್ತೆ ಅಂತ ಹೇಳಿದರೆ ಮೀ ಅಂತ ಇರುತ್ತೆ. ವಾಟ್ ಇಸ್ ದ ಡಿಫಾಲ್ಟ್ ನೇಮ್ ಆಫ್ ಅ ಫಾರ್ಮ್? ಮೀ, ಮೀ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಮೆಥಡ್ಸ್ ಉಂಟು, ಮೆಥಡ್ಸ್ ಯಾವುದೆಲ್ಲ ಉಂಟು? ಕ್ಲೋಸ್, ನೀವು ಫಾರ್ಮ್ನ ಕ್ಲೋಸ್ ಮಾಡ್ಬೋದು. ಫೋಕಸ್ನು ಮಾಡ್ಬೋದು. ಹೈಡ್ನು ಮಾಡ್ಬೋದು. ಲೇಔಟ್ MDI, ಯು ಆರ್ ಫೆಮಿಲರ್ ವಿತ್ ಲೇಔಟ್ MDI. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೈಡ್ ಮೆಥಡ್, ಶೋ ಮೆಥಡ್. ಹೈಡ್ ಉಂಟು ಅಂತ ಹೇಳಿದರೆ ಶೋ ಮೆಥಡ್ ಇರುತ್ತೆ. ಫೋಕಸ್ ಮೆಥಡ್ನು ಯೂಸ್ ಮಾಡ್ಬೋದು. ಕ್ಲೋಸ್ ಮೆಥಡ್ ಯೂಸ್ ಮಾಡಿದರೆ ಓಪನ್ ಮಾಡ್ಬೋದು. ಉಳಿದದೆಲ್ಲ ಸ್ಕಿಪ್ ಮಾಡಿ ಲೇಔಟ್ MDI ಅಂತ ಹೇಳ್ತೀವಿ. ಈ ಲೇಔಟ್ MDIನ ಯೂಸ್ ಮಾಡಿ ನಾವೇನು ಮಾಡ್ಬೋದು? ವಿ ಕ್ಯಾನ್ ಅರೇಂಜ್ ಚೈಲ್ಡ್ ಫಾರ್ಮ್ ವಿತ್ ಇನ್ ದ ಪೇರೆಂಟ್ ಫಾರ್ಮ್. ಓಕೆ, ಚೈಲ್ಡ್ ಫಾರ್ಮ್ನ ಪೇರೆಂಟ್ ಫಾರ್ಮ್ನಲ್ಲಿ ಅರೇಂಜ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ರಿಫ್ರೆಶ್ ಮೆಥಡ್. ನೆಕ್ಸ್ಟ್ ಒನ್ ಇಸ್ ಸೆಲೆಕ್ಟ್ ಮೆಥಡ್. ಶೋ ಮೆಥಡ್ ಆಲ್ರೆಡಿ ಹೇಳಿದ್ವಿ. ಶೋ ಡೈಲಾಗ್ ಮೆಥಡ್ ಅಂತ ಹೇಳಿದರೆ ನಿಮ್ಮ ಮಾಡೆಲ್ನ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಸೆಲೆಕ್ಟ್ ಅಂತ ಹೇಳಿದರೆ ಮೆಥಡ್ನ ಯೂಸ್ ಮಾಡಿದರೆ ಏನಾಗುತ್ತೆ? ಫಾರ್ಮ್ 1 ಡಾಟ್ ಸೆಲೆಕ್ಟ್ ಮೀನ್ಸ್ ಫಾರ್ಮ್ ಈಸ್ ಆಲ್ವೇಸ್ ಸೆಲೆಕ್ಟೆಡ್. ಗಾಟ್ ಇಟ್? ಫಾರ್ಮ್ 1 ಡಾಟ್ ಹೈಡ್ ಮೀನ್ಸ್ ಫಾರ್ಮ್ ವಿಲ್ ಬಿ ಹೈಡ್. ಫಾರ್ಮ್ 1 ಡಾಟ್ ಶೋ ಮೀನ್ಸ್ ಇಟ್ ವಿಲ್ ಡಿಸ್ಪ್ಲೇ. ಫಾರ್ಮ್ 1 ಡಾಟ್ ರಿಫ್ರೆಶ್ ಮೀನ್ಸ್ ಇಟ್ ವಿಲ್ ರೀಡ್ರಾ. ಸೊ ಏನೇ ಒಂದು ಇನ್ಫಾರ್ಮೇಷನ್ ಅಪ್ಡೇಟ್ ಅಂತದೆಲ್ಲ ಮಾಡಿದರೆ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಇಲ್ಲಿ? ಫಾರ್ಮ್ ಡಾಟ್ ರಿಫ್ರೆಶ್. ಸೊ ಯಾವುದೆಲ್ಲ ಮೆಥಡ್ಸ್ ನಾವು ಇಲ್ಲಿ ಹೋಲ್ಡ್ ಮಾಡ್ಕೊಳ್ಬೇಕು? ಓಪನ್ ಮೆಥಡ್, ಕ್ಲೋಸ್ ಮೆಥಡ್, ಫೋಕಸ್ ಮೆಥಡ್, ಹೈಡ್ ಮೆಥಡ್, ಲೇಔಟ್ MDI ಆ್ಯಂಡ್ ಸೆಲೆಕ್ಟ್, ರಿಫ್ರೆಶ್, ಶೋ ಡೈಲಾಗ್. ಸೊ ಇಷ್ಟು 8 ಮೆಥಡ್ನ ನೀವು ಕರೆಕ್ಟಾಗಿ ಫೋಕಸ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ಸರ್ಟನ್ ಈವೆಂಟ್ಸ್. ಸೊ ಇಲ್ಲಿ ಈವೆಂಟ್ಸ್ ಅಂತ ಹೇಳ್ತಾ ಇದ್ವಿ. ದೆನ್ ವಾಟ್ ಯು ಮೀನ್ ಬೈ ಈವೆಂಟ್? ಸಮಥಿಂಗ್ ಹ್ಯಾಸ್ ಟು ಬಿ ಹ್ಯಾಪನ್, ರೈಟ್? ವಾಟ್ ಯು ಮೀನ್ ಬೈ ಈವೆಂಟ್? ಸಮಥಿಂಗ್ ಹ್ಯಾಪನ್ ವಿತ್ ಇನ್ ಅ ಫಾರ್ಮ್. ಅಂಥದ್ದನ್ನೆಲ್ಲ ನಾವೇನೇ ಹೇಳ್ತೀವಿ? ಈವೆಂಟ್ಸ್ ಅಂತ ಹೇಳ್ತೀವಿ. ಫಾರ್ಮ್ನ ಕ್ಲಿಕ್ ಮಾಡಿದಾಗ ಕೆಲವೊಂದು ಏನೋ ಆಗೋದು, ಫಾರ್ಮ್ನ ಲೋಡ್ ಮಾಡಿದಾಗ ಕೆಲವೊಂದು ಈವೆಂಟ್ಸ್ ಅಂಥದ್ದೆಲ್ಲ ಅಕರೆನ್ಸ್ ಆಗೋದು, ಫಾರ್ಮ್ನ ಕ್ಲೋಸ್ ಮಾಡಿದಾಗ ಕೆಲವೊಂದು ಈವೆಂಟ್ಸ್ ಅಕರೆನ್ಸ್ ಆಗೋದು. ಇದನ್ನೆಲ್ಲ ನಾವೇನಂತ ಹೇಳ್ತೀವಿ? ಈವೆಂಟ್ಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಅನ್ ಈವೆಂಟ್? ಈವೆಂಟ್ಸ್ ಆರ್ ಸಮಥಿಂಗ್ ಟು ಬಿ ಹ್ಯಾಪನ್ when we press, we click, we double click or we are closing and so on. Let us see, ಇಲ್ಲಿ ಕೆಲವೆಲ್ಲ ಮೆಥಡ್ಸ್ ಇರುತ್ತೆ. ಆ ಮೆಥಡ್ಸ್ನ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡುವ. ಫಸ್ಟ್ ಕ್ಲಿಕ್. ಫಾರ್ಮ್ನಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಈವೆಂಟ್ ಜನರೇಟ್ ಆಗಬೇಕು ಅಂತ ಅಂದ್ಕೊಳ್ಳಿ. ಕ್ಲಿಕ್ ಮೆಥಡ್ ಯೂಸ್ ಮಾಡ್ತೀವಿ. ಫಾರ್ಮ್ 1 ಡಾಟ್ ಕ್ಲಿಕ್ ಮೆಥಡ್, ಫಾರ್ಮ್ 1 ಡಾಟ್ ಕ್ಲೋಸ್ ಮೆಥಡ್, ಇದೆಲ್ಲ ನಾವು ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ಮ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಕೋಡ್ ವಿಂಡೋ ಬರುತ್ತೆ. ಫಾರ್ಮ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಕೋಡ್ ವಿಂಡೋ ಬರುತ್ತೆ. ಅಲ್ಲಿ ಡಬಲ್ ಕ್ಲಿಕ್ ಅನ್ನುವ ಈವೆಂಟ್ ತೋರಿಸ್ತಾ ಇರುತ್ತೆ. ಆ ಈವೆಂಟ್ ಬೇಡ ಅಂತ ಅಂದ್ಕೊಂಡ್ರೆ ನಾವು ಚೇಂಜಸ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಸೊ ಚೇಂಜಸ್ ಮಾಡಲಿಕ್ಕೆ ಆಗುತ್ತೆ, ಅದನ್ನೆಲ್ಲ ನಾವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕೀ ಡೌನ್, ಕೀ ಪ್ರೆಸ್ ಈವೆಂಟ್ಸ್ ಆಗಿರುತ್ತೆ. ಡಬಲ್ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಕ್ಲಿಕ್ ಮಾಡಿದಾಗ ಏನಾಗಬೇಕು, ಕ್ಲೋಸ್ ಮಾಡುವಾಗ ಏನಾಗಬೇಕು, ಆ್ಯಸ್ ವೆಲ್ ಆಸ್ ಗಾಟ್ ಫೋಕಸ್ ಮಾಡುವಾಗ ಏನಾಗಬೇಕು, ಲೋಡ್ ಪ್ರೋಗ್ರಾಮ್ ರನ್ ಮಾಡುವಾಗ ಏನಾಗಬೇಕು ಅನ್ನೋದನ್ನು ಹೇಳ್ತೀವಿ. ಕೀ ಪ್ರೆಸ್, ಕೀ ಡೌನ್, ಕೀ ಪ್ರೆಸ್, ಕೀ ಡೌನ್, ಕೀ ಅಪ್ ಅಂತ ಹೇಳ್ತೀವಿ. ಅಂಥದ್ದೆಲ್ಲ ಮಾಡುವಾಗ ಕೀ ಪ್ರೆಸ್ ಮಾಡಿದಾಗ ಏನಾಗಬೇಕು, ಕೀ ಡೌನ್ ಮಾಡಿದಾಗ ಏನಾಗಬೇಕು, ಕೀ ಅಪ್ ಮಾಡಿದಾಗ ಏನಾಗಬೇಕು, ಅಪ್ ಆ್ಯರೋ ಪ್ರೆಸ್ ಮಾಡಿದಾಗ ಏನಾಗಬೇಕು, ಕೀ ಡೌನ್ ಆ್ಯರೋ ಪ್ರೆಸ್ ಮಾಡಿದಾಗ ಏನಾಗಬೇಕು, ಜಸ್ಟ್ ಪ್ರೆಸ್ ಮಾಡಿದಾಗ ಏನಾಗಬೇಕು ಅನ್ನುವ ಈವೆಂಟ್ಸ್ನೆಲ್ಲ ನಾವೇನು ಮಾಡಬೇಕು? ಕೋಡ್ನಲ್ಲಿ ಕೊಡಬೇಕಾಗತ್ತೆ. ಓಕೆ, ಸೊ ವಿ ವಿಲ್ ಲುಕ್ ವಿತಿನ್ ಅ ಶಾರ್ಟ್ ಪೀರಿಯಡ್. ಸೊ ಇದರಲ್ಲಿ ಯಾವುದೆಲ್ಲ ನೆನಪಿಟ್ಕೊಳ್ಬೇಕು? ಈವೆಂಟ್ಸಲ್ಲಿ ಲೋಡ್, ಗಾಟ್ ಫೋಕಸ್, ಡಬಲ್ ಕ್ಲಿಕ್, ಕ್ಲಿಕ್ ಆ್ಯಂಡ್ ಕ್ಲೋಸ್. ಈ 5 ನೆನಪಿಟ್ಕೊಳ್ಳಿ. 5 ಈವೆಂಟ್ಸ್, 5 ಆಬ್ಜೆಕ್ಟ್ಸ್, 5 ಈವೆಂಟ್ಸ್, 5 ಮೆಥಡ್ಸ್ ಆ್ಯಂಡ್ 5 ಪ್ರಾಪರ್ಟೀಸ್ ಆಫ್ ಫಾರ್ಮ್ ಅಂತ ಕೇಳುವ ಕ್ವಶನ್ ಉಂಟು. ಓಕೆ, ವಾಟ್ ಈಸ್ ದ ಕಾನ್ಸೆಪ್ಟ್ ಇಟ್ ವಿಲ್ ಆಸ್ಕ್? 5 ಈವೆಂಟ್ಸ್, 5 ಆಬ್ಜೆಕ್ಟ್ಸ್, 5 ಮೆಥಡ್ಸ್. ಓಕೆ, ಸೊ ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ನೋಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಮೂವ್ ಅಪ್ ಮೂವ್ ಅಂಥದ್ದೆಲ್ಲ ಇದೆ, ಇದನ್ನು ನೀವು ನೋಡ್ಕೊಳ್ಬೋದು. ಆ್ಯಂಡ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೌಸ್ ಡೌನ್ ಮಾಡಿದಾಗ ಏನಾಗುತ್ತೆ, ಮೌಸ್ ಎಂಟರ್ ಮಾಡುವಾಗ ಏನು ಮಾಡಬೇಕು, ಮೌಸ್ನ ಹೆಚ್ ಓವರ್ ಪ್ಲೇಸ್ ಮಾಡಿದಾಗ ಏನಾಗಬೇಕು, ಲೀವ್ ಮಾಡುವಾಗ ಏನಾಗಬೇಕು, ಆಲ್ ದೀಸ್ ಆರ್ ದ ಇಂಪಾರ್ಟೆಂಟ್. ಮೌಸ್ನ ಮೂವ್ ಮಾಡಿದಾಗ ಏನಾಗಬೇಕು, ಒಂದು ಈವೆಂಟ್ ಜನ್ರೇಟ್ ಆಗಬೇಕು ಅಂತ ಅಂದ್ಕೊಳ್ಳಿ. ಇದನ್ನೆಲ್ಲ ನಾವು ಏನು ಮಾಡ್ತೀವಿ? ಇಲ್ಲಿ ಈ ಈವೆಂಟ್ಸ್ನಲ್ಲಿ ಕೋಡ್ ಕೊಡಬೇಕಾಗತ್ತೆ. ಓಕೆ, ಎಸ್.
ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಆಲ್ ಅಬೌಟ್ ವಿಂಡೋಸ್ MDI ಫಾರ್ಮ್. MDI ಫಾರ್ಮ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ವಿಜುವಲ್ ಬೇಸಿಕ್ನಲ್ಲಿ MDI ಫಾರ್ಮ್ ಅಂತ ಹೇಳಿದರೆ ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್. ಆಲ್ರೆಡಿ ನೀವು ಲ್ಯಾಬ್ ಪ್ರೋಗ್ರಾಮ್ ಮಾಡಿದ್ದೀರಾ. ಸೊ ಒಂದು ಫಾರ್ಮ್ ಪೇರೆಂಟ್ ಫಾರ್ಮ್ ಆಗಿರುತ್ತೆ. ಪೇರೆಂಟ್ ಫಾರ್ಮ್ ವಿಲ್ ಹೋಲ್ಡ್ ಮಲ್ಟಿಪಲ್ ಚೈಲ್ಡ್ ಫಾರ್ಮ್ಸ್. ಸೊ ಆ ಪೇರೆಂಟ್ ಫಾರ್ಮ್ನ ನಾವು MDI ಪೇರೆಂಟ್ ಫಾರ್ಮ್ ಆಗಿ ಡಿಫೈನ್ ಮಾಡ್ತೀವಿ. ಅಲ್ಲಿ ಉಳಿದ ಎಲ್ಲ ಫಾರ್ಮ್ನ ಆ ಫಾರ್ಮ್ ಹೋಲ್ಡ್ ಮಾಡಬೇಕಾಗಿದ್ರೆ ಉಳಿದ ಎಲ್ಲ ಫಾರ್ಮ್ನ ನಾವು MDI ಚೈಲ್ಡ್ ಫಾರ್ಮ್ ಆಗಿ ಟ್ರೀಟ್ ಮಾಡ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲೈಂಟ್ ಏರಿಯಾ ಮೀನ್ಸ್ ವರ್ಕಿಂಗ್ ವಿಂಡೋ. Working window of an MDI form act as a coral. Coral means it holds other forms. Okay, it holds other form. That is, an MDI form also called as MDI parent form can display MDI children in it, in which how the multiple document interface works. Okay, yes. So ಇಲ್ಲಿ ಇದು ಪೇರೆಂಟ್ ಫಾರ್ಮ್ ಆಗಿರುತ್ತೆ. ಈ ಪೇರೆಂಟ್ ಫಾರ್ಮ್ನಲ್ಲಿ ಎಷ್ಟು ಫಾರ್ಮ್ಸ್ ಡಿಸ್ಪ್ಲೇ ಆಗ್ತಾ ಇದೆ ಇದೆಲ್ಲ ನಿಮ್ಮ ಚೈಲ್ಡ್ ಫಾರ್ಮ್ ಆಗಿರುತ್ತೆ. ರೈಟ್. ಸೊ ವಿಜುವಲ್ ಬೇಸಿಕ್ ಆಲ್ಸೋ ಸಪೋರ್ಟ್ ಮಲ್ಟಿಪಲ್ ಡಾಕ್ಯುಮೆಂಟ್ ಇಂಟರ್ಫೇಸ್ ಫಾರ್ಮ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಕ್ಲೈಂಟ್ ಏರಿಯಾದಲ್ಲಿ ಇದೆಲ್ಲ ಉಂಟು ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ನಾವು ವಿಂಡೋಸ್ನಲ್ಲಿ 3 ಟೈಪ್ಸ್ ಆಫ್ ಫಾರ್ಮ್ಸ್ನ ಅಬ್ಸರ್ವೇಷನ್ ಮಾಡ್ತೀವಿ. ವಿಂಡೋಸ್ ಫಾರ್ಮ್ಸ್ನಲ್ಲಿ ನಮಗೆ 3 ಟೈಪ್ಸ್ ಆಫ್ ಫಾರ್ಮ್ಸ್ ಇದೆ. ಫಸ್ಟ್ ಒನ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್. ನಾವು ನಾರ್ಮಲ್ ಆಗಿ ನೋಡ್ತಿರುವ ಫಾರ್ಮ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಇಸ್ MDI ಫಾರ್ಮ್. ಸೊ ಇದು ಪೇರೆಂಟ್ ಫಾರ್ಮ್ ಆಗಿರುತ್ತೆ. MDI ಚೈಲ್ಡ್ ಫಾರ್ಮ್. MDI ಫಾರ್ಮ್ ಅಂತ ಹೇಳುವಾಗ ಪೇರೆಂಟ್ ಫಾರ್ಮ್, MDI ಚೈಲ್ಡ್ ಫಾರ್ಮ್ ಅಂತ ಹೇಳುವಾಗ ಚೈಲ್ಡ್ ಫಾರ್ಮ್ಸ್ ಆಗಿರುತ್ತೆ. ಓಕೆ, ಎಸ್. 3 ಟೈಪ್ಸ್ ಆಫ್ ಫಾರ್ಮ್ಸ್ ಉಂಟು ಅನ್ನೋದನ್ನ ನಾವು ಹೇಳಿದ್ವಿ. ಲೆಟ್ ಅಸ್ ಸಿ ಕ್ರಿಯೇಟಿಂಗ್ ವಿಂಡೋಸ್ ಅಪ್ಲಿಕೇಶನ್. ವಿಂಡೋಸ್ ಅಪ್ಲಿಕೇಶನ್ ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಫಸ್ಟ್ ವಿಜುವಲ್ ಬೇಸಿಕ್ .NET ನ ಓಪನ್ ಮಾಡ್ತೀರಾ. ಅದರಲ್ಲಿ ನ್ಯೂ ಬಟನ್ ಕ್ಲಿಕ್ ಮಾಡ್ತೀರಾ. ಪ್ರಾಜೆಕ್ಟ್ ಡೈಲಾಗಿಗೆ ಹೋಗ್ತೀರಾ. ನ್ಯೂ ಪ್ರಾಜೆಕ್ಟ್ ಬಟನ್ನ ಕ್ಲಿಕ್ ಮಾಡ್ತೀರಾ. ಸ್ಟಾರ್ಟ್ ಪೇಜ್ ಬರುತ್ತೆ. ಅದರಲ್ಲಿ ಪ್ರಾಜೆಕ್ಟ್ ಮೆನು, ಐಟಮ್, ಫೈಲ್ ಮೆನು ತಗೊಳ್ತೀರಾ. ಹೌದಾ? ಹೇಗೆ ವಿಂಡೋಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು? ಫಸ್ಟ್ ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ. ನ್ಯೂ ಬಟನ್ ಕ್ಲಿಕ್ ಮಾಡ್ತೀರಾ. ಅದರಲ್ಲಿ ಪ್ರಾಜೆಕ್ಟ್ ಡೈಲಾಗ್ ವಿಂಡೋ ಬರುತ್ತೆ. ಅದರಲ್ಲಿ ನ್ಯೂ ಪ್ರಾಜೆಕ್ಟ್ ಬಟನ್ನ ಕ್ಲಿಕ್ ಮಾಡ್ತೀರಾ. ಸ್ಟಾರ್ಟ್ ಪೇಜ್ಗೆ ಹೋಗ್ತೀರಾ ಅಥವಾ ನ್ಯೂಗೆ ಹೋಗಿ ಪ್ರಾಜೆಕ್ಟ್ ಮೆನು ಐಟಮ್ಗೆ ಹೋಗಿ ಫೈಲ್ ಮೆನುನ ಕ್ಲಿಕ್ ಮಾಡ್ತೀರಾ. ಅದಾದ ನಂತರ ನೀವೇನು ಮಾಡ್ತೀರಾ, ನಿಮ್ಮ ಪ್ರಾಜೆಕ್ಟ್ ಟೈಪ್ನ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಅದರಲ್ಲಿ ಟೆಂಪ್ಲೇಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಕೊಡ್ತೀರಾ. ಹೆಸರು ಕೊಟ್ಟು ಓಕೆ ಬಟನ್ ಕ್ಲಿಕ್ ಮಾಡ್ತೀರಾ. ಯಾವಾಗ ನೀವು ವಿಂಡೋಸ್ ಅಪ್ಲಿಕೇಶನ್ ಫಾರ್ಮ್ನ ನೀವು ಮಾಡ್ತಾ ಇದ್ರೋ ಆಟೋಮೆಟಿಕಲ್ಲಿ ಈ ರೀತಿಯ ಫೈಲ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಇದನ್ನು ನೀವು ಸೊಲ್ಯೂಷನ್ ಎಕ್ಸ್ಪ್ಲೋರರ್ನಲ್ಲಿ, ಸೊ ಯಾವಾಗ ನಿಮ್ಮ ವಿಂಡೋಸ್ ಅಪ್ಲಿಕೇಶನ್ ಕ್ರಿಯೇಟ್ ಆಗ್ತಾ ಉಂಟು ನಿಮ್ಮ ಸೊಲ್ಯೂಷನ್ ಎಕ್ಸ್ಪ್ಲೋರರ್ನಲ್ಲಿ ಇದನ್ನೆಲ್ಲ ನೀವು ಅಬ್ಸರ್ವೇಷನ್ ಮಾಡ್ತಾ ಬರ್ಬೋದು. ಆ ವಿಂಡೋಸ್ ಅಪ್ಲಿಕೇಶನ್ ಫಾರ್ಮ್ಗೆ ಏನೆಲ್ಲ ಎಕ್ಸ್ಟೆನ್ಷನ್ ನೇಮ್ ಇರುತ್ತೆ, ವಿಂಡೋಸ್ ಆ್ಯಪ್ ಡಾಟ್ VB ಪ್ರಾಜೆಕ್ಟ್. ಸೊ ಇಟ್ ಈಸ್ ಅ ವಿಜುವಲ್ ಬೇಸಿಕ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಅಸೆಂಬ್ಲಿ ಇನ್ಫೋ ಡಾಟ್ VB, ಸೊ ಅಸೆಂಬ್ಲಿ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಫಾರ್ಮ್ 1 ಡಾಟ್ VB ನಿಮ್ಮ ಫಾರ್ಮ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಫಾರ್ಮ್ 1 ಡಾಟ್ rex ಡಾಟ್ ನೆಟ್ ಇದೆಲ್ಲ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಹೋಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಟ್ರೈ ಟು ಓಪನ್ ಒನ್ ಪ್ರಾಜೆಕ್ಟ್. ನನ್ನಲ್ಲಿ ಪ್ರಾಜೆಕ್ಟ್ ಇದ್ದರೆ ನಾನು ತೋರಿಸ್ತೀನಿ. ಇಲ್ಲಿ ನಮ್ಮ ಹತ್ರ VB.net ಲ್ಯಾಬ್ ಇದೆ. ಅರ್ಲಿಯರ್ ಲ್ಯಾಬ್ ಮಾಡಿದ್ದು. ಇಲ್ಲಿ ಪಾರ್ಟ್ ಎ ಪ್ರೋಗ್ರಾಮ್ ಉಂಟು. ಫಾರ್ ಎಕ್ಸಾಂಪಲ್ ಪಾರ್ಟ್ ಎ ಪ್ರೋಗ್ರಾಮ್ ಓಪನ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಬರ್ಬೋದು. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ತಾ ಬರ್ಬೋದು. ನಾನೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಏನೆಲ್ಲ ಎಕ್ಸ್ಟೆನ್ಷನ್ ಇರುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಲಿಂಡ್ರೋಮ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ವಿ. ನೀವೊಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದರೆ ಫಾರ್ಮ್ 1 ಡಾಟ್ VB ಎಕ್ಸ್ಟೆನ್ಷನ್ ಫೈಲ್ ಇರುತ್ತೆ, VB ಪ್ರಾಜೆಕ್ಟ್ ಫೈಲ್ ಇರುತ್ತೆ, VB ಪ್ರಾಜೆಕ್ಟ್ ಡಾಟ್ ಯೂಸರ್ ಫೈಲ್ ಇರುತ್ತೆ, ಡಿಸೈನರ್ ಫೈಲ್ ಇರುತ್ತೆ, ಕಾನ್ಫಿಗರೇಷನ್ ಫೈಲ್ ಇರುತ್ತೆ. ಇದರ ಜೊತೆಗೆ ಉಳಿದದೆಲ್ಲ ಇರುತ್ತೆ. ಈ ಎಲ್ಲವನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇದ್ದೀವಿ, ನಾವು ಇಲ್ಲಿ ನಿಮ್ಮ ಎಕ್ಸ್ಪ್ಲೋರರ್ನಲ್ಲಿ ನೀವು ನೋಡುವ ಸಾಧ್ಯತೆ ಇದೆ. ಓಕೆ, ಸೊ ಅದನ್ನೇ ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಓಕೆ, ಆಲ್ ದೀಸ್ ಆರ್ ದ files. If you are creating one application file means automatically these extension binary files, object files, solution files automatically it will creates. Okay, now next our concept is adding controls to your form. So ನಿಮ್ಮ ಕಂಟ್ರೋಲ್ ಅನ್ನು ಹೇಗೆ ಆಡ್ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ವಿ. In Windows user interact with your program using controls. ವಿಂಡೋಸ್ ಆಫ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಾವು ಏನೇ ಒಂದು ಇಂಟ್ರಾಕ್ಟ್ ಮಾಡಬೇಕಾಗಿದ್ರೆ ಕಂಟ್ರೋಲ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಕ್ರೋಲ್ ಬಾರ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಲಾರ್ಜ್ ಏರಿಯಾನ ನ್ಯಾವಿಗೇಟ್ ಮಾಡ್ಬೋದು. ಬಟನ್ಸನ್ನು ಕ್ಲಿಕ್ ಮಾಡಿ ಏನೋ ಒಂದು ಫಂಕ್ಷನ್ ಮಾಡ್ಬೋದು. ಟೆಕ್ಸ್ಟ್ ಬಾಕ್ಸ್, ಮೆನು, ಸಣ್ಣ ಸೊ ಇದೆಲ್ಲ ನಿಮ್ಮ ಕಂಟ್ರೋಲ್ಸ್ ಆಗಿರುತ್ತೆ.
ಈ ಎಲ್ಲ ಯೂಸರ್ ಇಂಟರ್ಫೇಸ್ ಎಲಿಮೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ವರ್ಕ್ ಮಾಡಬೇಕು. ವರ್ಕ್ ಮಾಡಬೇಕಾಗಿದ್ರೆ ಈ ಎಲ್ಲ ಕಂಟ್ರೋಲ್ಸ್ ಎಲ್ಲಿರುತ್ತೆ, ನಿಮ್ಮ ಟೂಲ್ ಬಾಕ್ಸ್ನಲ್ಲಿ ಇರುತ್ತೆ. ಚೇಂಜಸ್ ಇನ್ ಕಂಟ್ರೋಲ್ಸ್ ಫಾರ್ಮ್ VB6. ಸೊ VB.NET ನಾವು ಈಗ ಯೂಸ್ ಮಾಡ್ತಾ ಇದ್ವಿ. VB6ನಲ್ಲಿ VBನಲ್ಲಿ ಈಗ ಬದಲಾವಣೆಗಳು ಏನಿದೆ ಅನ್ನೋದನ್ನು ನಾವು ನೋಡ್ಬೋದು. VBನಲ್ಲಿ ನಾವು ಕ್ಯಾಪ್ಷನ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ವಿ. ಈಗ VB.NETನಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀವಿ, ಟೆಕ್ಸ್ಟ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡ್ಬೋದು. VB6ನಲ್ಲಿ ಸಿಂಪಲ್ text1 is equal to hello from Visual Basic ಅಂತ ಕೊಡ್ತೀವಿ. ಅದೇ VB.NETಗೆ ಬರುವಾಗ ಈ text1 ಅನ್ನೋದು ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದೇ VB.NETಗೆ ಬರುವಾಗ ನಾವೇನು ಮಾಡ್ತಾ ಇದೀವಿ, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ 1.text is equal to hello from Visual Basic. ಟೆಕ್ಸ್ಟ್ ಬಾಕ್ಸ್ 1 is an object, text is the property. ಈ ಟೆಕ್ಸ್ಟ್ ಪ್ರಾಪರ್ಟಿನಲ್ಲಿ ಈ ವ್ಯಾಲ್ಯೂ ಸೆಟ್ ಮಾಡ್ತಾ ಇದ್ದೀರಾ. got it? So text box 1 is an object of a text box type and text is the ಪ್ರಾಪರ್ಟಿ. ಆ ಪ್ರಾಪರ್ಟಿಗೆ ವ್ಯಾಲ್ಯೂ ಕೊಡ್ತಾ ಇದ್ರೆ. ಸೊ ಇದನ್ನು ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇಂಥದ್ದೆಲ್ಲ ಕೆಲವೆಲ್ಲ ಬದಲಾವಣೆಗಳು ನಿಮ್ಮ VB6 ಇಂದ VB.NETಗೆ ಆಗಿದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬಾಕ್ಸ್ 1 ಅಂತ ಇಲ್ಲಿಗೆ ಹೇಳ್ತಾ ಇದ್ವಿ. VB6ನಲ್ಲಿ ಟೆಕ್ಸ್ಟ್ 1 ಅಂತ ಇರುತ್ತೆ. ಲಿಸ್ಟ್ ಬಾಕ್ಸ್ 1 ಅಂತ VB.NETನಲ್ಲಿ ಉಂಟು, ಅಲ್ಲಿ ಲಿಸ್ಟ್ 1 ಅಂತ ಇದೆ. ಕಮಾಂಡ್ 1 ಅಂತ ಉಂಟು, ಅದನ್ನು ನಾವಿಲ್ಲಿ ಬಟನ್ 1 ಅಂತ ಬದಲಾವಣೆ ಮಾಡಿದ್ದೀವಿ. ಆಪ್ಷನ್ 1 ಅಂತ ಉಂಟು, ಅದನ್ನು ನಾವಿಲ್ಲಿ ರೇಡಿಯೋ ಬಟನ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಓಕೆ, ಸೊ ಆಲ್ ದೀಸ್ ಆರ್ ದ ಡಿಫರೆನ್ಸಸ್ ಯು ಆರ್ ಐಡೆಂಟಿಫೈಯಿಂಗ್ ಇನ್ ಯುವರ್ VB.NET ಆಸ್ ವೆಲ್ ಆಸ್ ವಿಸುವಲ್ ಬೇಸಿಕ್ 6. ಓಕೆ, ಸೊ ಅದರ ಜೊತೆಗೆ ಇಲ್ಲಿ ಏನು ಉಂಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೆಲವೆಲ್ಲ ಈವೆಂಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ಈವೆಂಟ್ಸನ್ನು ನಾವು ಯೂಸ್ ಮಾಡುವಾಗ DBL ಕ್ಲಿಕ್ ಅಂತ ಉಂಟು, ಅದನ್ನು ನಾವು ಈಗ ಫುಲ್ ಫಾರ್ಮ್ ಆಗಿ ಡಬಲ್ ಕ್ಲಿಕ್ ಅಂತ ಕೊಟ್ಟಿದ್ದೀವಿ. ಇದು ವಿಸುವಲ್ ಬೇಸಿಕ್ 6ನಲ್ಲಿ ಅಪಿಯರೆನ್ಸ್ ಆಗ್ತಾ ಇರೋದು. ಇದು ವಿಸುವಲ್ ಬೇಸಿಕ್ VB.NETನಲ್ಲಿ ನಾವು ತಗೊಳ್ತಾ ಇರೋದು. ಬಟನ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಡಬಲ್ ಕ್ಲಿಕ್ ಅಂತ ಬರುತ್ತೆ. ಓಕೆ, ಪ್ರಾಪರ್ಟೀಸ್ ಸೆಲ್ ಟೆಸ್ಟ್ ಅಂತ ಇತ್ತು. ಆ ಪ್ರಾಪರ್ಟೀಸ್ನ VB6ನಲ್ಲಿ ಸೆಲ್ ಟೆಸ್ಟ್ ಅಂತ ಇದೆ, ಅದನ್ನು ನಾವಿಲ್ಲಿ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತ ಮಾಡಿದ್ದೀವಿ. ಇದರ ಜೊತೆಗೆ ನಮ್ಮ ಹತ್ರ ಆ್ಯಂಕರ್ಸ್ ಮತ್ತು ಡಾಕ್ ಕಂಟ್ರೋಲ್ನು ಉಂಟು. ಈ ಆ್ಯಂಕರ್ ಡಾಕ್ ಕಂಟ್ರೋಲ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ನಿಮ್ಮ ಫಾರ್ಮ್ನಲ್ಲಿ ವರ್ಕ್ ಮಾಡಲಿಕ್ಕೆ ಆಗುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಫಾರ್ಮ್ ಕಾನ್ಸೆಪ್ಟ್. ವಿ ವಿಲ್ ನೆಕ್ಸ್ಟ್ ಇನ್ ದ next class.